ರೈತ ಮಿತ್ರರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಗಾಡಿನ ಮಾರಾಟಕ್ಕೆ ತಂದಿನ, ಅದು ಕೂಡ ಒಂದೊಳ್ಳೆ ಕಡಿಮೆ ಬೆಲೆಗೆ ಗಾಡಿ ಸಿಗ್ತಾ ಇದೆ. ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರ್ ನಂಬರ್ ಕೂಡ ಸಿಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಯಾವ್ದಾದ್ರು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ವಾಟ್ಸಾಪ್ಗೆ ಫೋಟೋಸ್ ಕಳಿಸ್ಕೊಡಿ ಸಾಕು. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ವೀಕ್ಷಕರೇ, ಇನ್ನು ಟ್ರ್ಯಾಕ್ಟರ್ ಬಗ್ಗೆ ನೋಡೋದಾದ್ರೆ ಸೋನಾಲಿಕಾ DI35RX ಅಂತ ಗಾಡಿ 39 HP ಗಾಡಿ ಬರುತ್ತೆ. ಗಾಡಿದು ಮಾಡಲು 2018 ಇದೆ. 2018 ಮಾಡಲು ಸೆಕೆಂಡ್ ಓನರ್ ಗಾಡಿ ಮಾರಾಟಕ್ಕಿದೆ. ಪಾರ್ಟಿ 2ನೇ ಓನರು, ತಗೊಳ್ಳೋರು 3ನೇ ಓನರ್ ಆಗ್ತೀರಾ. ಓನರ್ ಹೇಳ್ತಿರೋದು ಗಾಡಿ 2293 ಗಂಟೆ ಇಲ್ಲಿವರೆಗೂ ಕೆಲಸ ಮಾಡಿದೆ. 2293 ಗಂಟೆ ಕೆಲಸ ಮಾಡಿರುವಂಥ ಗಾಡಿ, 18 ಮಾಡಲು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ ರೀಬಟನ್ ಟೈರ್ಸ್ ಇದಾವೆ, ಹಿಂದೆ ರಿಮೋಡು, ಮುಂದೆ ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಮುಂದೆ ಟೈರು ಹೊಸ ಟೈರ್ಸ್ಗಳೇ ಗಾಡಿಗಿದಾವೆ. ಕೇಸಿಂಗ್ ಟೈರು ಹೊಸ ಟೈರು, ಹಿಂದೆ 2 ರಿಮೋಟ್ ಟೈರ್ಗಳಿದಾವೆ. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಗಾಡಿ ಜೋಡಿ ಯಾವುದೇ ಸಾಮಾನು ಇಲ್ಲ, ಜಸ್ಟ್ ಇಂಜಿನ್ ಮಾತ್ರ ಮಾರಾಟಕ್ಕಿರೋದು. ಈ ಗಾಡಿ ಬಂದು ಡೀಲರ್ ಹತ್ರ ಸಿಗುತ್ತೆ, ನೇರವಾಗಿ ರೈತರ ಹತ್ರ ಗಾಡಿ ಸಿಗಲ್ಲ. ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಡೀಲರ್ ಹತ್ರ ಈ ಗಾಡಿ ಸಿಗುತ್ತೆ. ಇನ್ನು ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿದೆ. ಮತ್ತೆ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಎಲ್ಲಾನು ರನ್ನಿಂಗ್ ಇದೆ. ಅಂಡ್ ಗಾಡಿ ಮೇಲೆ ಯಾವುದೇ ತರದ ಲೋನ್ ಇಲ್ಲ. ಇದಕ್ಕೆ ಓನರ್ ಹೇಳ್ತಿರೋ ಪ್ರೈಸ್ ಬಂದು 3,65,000 ಹೇಳ್ತಾರೆ. ಇದು ನೆಗೋಷಿಯಬಲ್ ಪ್ರೈಸು, ಅಂದರೆ ಮಾತಾಡೋಕೆ ಕುಂತ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಓನರು ಈಗ ಹೇಳ್ತಿರೋದು 3,65,000 ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡಿ. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಕೂಡ ಇರಲ್ಲ, ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ಇಲ್ಲಾಂದರೆ ಬೇರೆ ಯಾರಾದರೂ ತಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ದರೆ ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲಿಂದ ನಿಮಗೆ ಉಪಯೋಗ ಆಗುತ್ತೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.